छात्रों, आज हम ज्ञानपीठ पुरस्कृत लेखिका महादेवी वर्मा जी द्वारा रचित गिल्लू नामक पाठ के बारे में जानकारी हासिल कर लेंगे। गिल्लू पाठ की लेखिका हैं महादेवी वर्मा। तो महादेवी वर्मा जी का परिचय इस प्रकार है। इनका जन्म फर्रुखाबाद में 24 मार्च 1907 को हुआ था। ಮಕ್ಕಳೇ ಈ ದಿನ ಗಿಲ್ಲು ಎಂಬ ಮಹಾದೇವಿ ವರ್ಮಾ ಅವರ ರಚಿಸಿರ್ತಕ್ಕಂಥ ಪಾಠವನ್ನು ನೋಡೋಣ. ಲೇಖಕರ ಪರಿಚಯವನ್ನು ನೋಡಿದಾಗ ಮಹಾದೇವಿ ವರ್ಮಾ ಅವರ ಜನನ 24 ಮಾರ್ಚ್ 1907ರಲ್ಲಿ फर्रुखाबाद ಎಂಬಲ್ಲಿ ಆಯಿತು. इनके पिता गोविंद प्रसाद, माता हेमरानी थी. ಇವರ ತಂದೆ ಗೋವಿಂದ ಪ್ರಸಾದ್, ताई हेमरानी. इनकी रचनाएं यामा, सांदगीत, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियाँ आदि. ಮಹಾದೇವಿ ವರ್ಮಾ ಅವರ ಕೃತಿಗಳು ಈ ಮೇಲಿನಂತಿವೆ. ನೀವು ಅದನ್ನು ಗಮನಿಸಬಹುದು. ಇವರಿಗೆ ಯಾಮ ಅನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಸಹಿತ ದೊರೆತಿದೆ. इन्हें यामा रचना के लिए ज्ञानपीठ पुरस्कार से पुरस्कृत किया गया है. इनका निधन सितंबर सन 1987 में हुआ था. ಇವರ ನಿಧನ 1987ರಲ್ಲಿ ಆಯಿತು. तो इस पाठ का आशय है कि इस पाठ से बच्चे स्नेह भाव तथा प्राणी दया की सीखते हैं, मिलती है. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे ಪರಿಚಿತ होते हैं. ಈ ಪಾಠದ ಆಶಯ ಮಕ್ಕಳು ಈ ಪಾಠದಿಂದ ಸ್ನೇಹ ಭಾವ, ಪ್ರಾಣಿ ದಯೆಯ ಒಂದು ಪಾಠವನ್ನು ಕಲಿಯುತ್ತಾರೆ. ಜೊತೆಗೆ ಪಶು ಪಕ್ಷಿಗಳ ಒಂದು ಸ್ವಭಾವ ಹಾಗೂ ಅವುಗಳ ಜೀವನ ಶೈಲಿ, ಜೊತೆಗೆ ಮಹಾದೇವಿ ವರ್ಮಾ ಅವರಿಗೆ ಪ್ರಾಣಿ ಪಕ್ಷಿಗಳೊಂದಿಗೆ ಇರ್ತಕ್ಕಂಥ ಒಂದು ಪ್ರೇಮ, ಅವರು ಯಾವ ರೀತಿಯಾಗಿ ಪೋಷಣೆಯನ್ನು ಮಾಡುತ್ತಿದ್ದರು, ಯಾವ ರೀತಿಯಾಗಿ ಪ್ರಾಣಿ ದಯೆಯನ್ನು ಹೊಂದಿದ್ರು ಅನ್ನೋದರ ಪರಿಚಯವನ್ನು ಪ್ರಸ್ತುತ ಪಾಠದಲ್ಲಿ ನಾವು ಕಲಿಯಲಿದ್ದೇವೆ, ತಿಳಿದುಕೊಳ್ಳಲಿದ್ದೇವೆ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से छुआ छुअवल जैसा खेल खेल रहे हैं. यह काकभुशुंडी भी विचित्र पक्षी है. एक साथ समादरित, अनादरित, अति सम्मानित, ಒಂದು ದಿನ ಆಕಸ್ಮಿಕವಾಗಿ ಲೇಖಕಿ ತಮ್ಮ ಮನೆಯ ಪಡಸಾಲೆಯಲ್ಲಿ ಬಂದು ಗಮನಿಸ್ತಾರೆ.
ಅಲ್ಲಿ ಎರಡು ಕಾಗೆಗಳು, ನಾವು ಸಣ್ಣ ಮಕ್ಕಳು ಮನೆಯಲ್ಲಿ ಮುಟ್ಟಾಟ ಆಡುವ ರೀತಿಯಲ್ಲಿ ಒಂದು ಆಟವನ್ನು ಆಡುತ್ತಿದ್ದವು. ಲೇಖಕಿ ತನ್ನ ಸಂಸ್ಮರಣೆಯಲ್ಲಿ ಕಾಕಪುರಾಣದ ಪರಿಚಯವನ್ನು ಮಾಡಿಸುತ್ತಾ ಹೋಗ್ತಾರೆ. ಇಲ್ಲಿ ಕಾಗೆಯ ಕುರಿತಾಗಿ ಹೇಳ್ತಾ ಹೋಗ್ತಾರೆ, ಯಹ ಕಾಕಭುಷುಂಡಿ ಬಿ ವಿಚಿತ್ರ ಪಕ್ಷಿ ಹೈ. ಈ ಕಾಗೆಯು ಕೂಡ ಒಂದು ವಿಚಿತ್ರ ಪಕ್ಷಿಯಾಗಿದೆ. ಯಾಕೆ ವಿಚಿತ್ರ ಪಕ್ಷಿ ಅಂತ ಹೇಳ್ತಾರಪ್ಪ ಅಂತಂದರೆ, ಇದು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸಮಾನವಾಗಿ ಆದರವನ್ನು ಹೊಂದುತ್ತದೆ, ಗೌರವವನ್ನು ಪಡೆದುಕೊಳ್ತದೆ. ಅದೇ ರೀತಿಯಾಗಿ ಅಗೌರವಕ್ಕೂ ಸಹಿತ ಪಾತ್ರ ಆಗ್ತದೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅದು ಸನ್ಮಾನಕ್ಕೊಳಗಾಗ್ತದೆ ಮತ್ತು ಅವಮಾನಕ್ಕೂ ಸಹಿತ ಒಳಗಾಗ್ತದೆ. ಅದಕ್ಕೆ ಇದನ್ನು ಲೇಖಕಿ ವಿಚಿತ್ರ ಪಕ್ಷಿ ಅಂತ ಕರೆದಿದ್ದಾರೆ. हमारे बेचारे पुरखे न गरुड़ के रूप में आ सकते हैं, न मयूर के, न हंस के. ಲೇಖಕಿ ನಮ್ಮ ಪೂರ್ವಜರು ಸಹಿತ ಅವರು ಅವತೀರ್ಣರಾಗಬೇಕಾಗಿತ್ತಪ್ಪ ಅಂತಂದರೆ ಅವರು ಯಾವುದೇ ಗರುಡ ಪಕ್ಷಿಯ ಒಂದು ಅವತಾರ ಎತ್ತಿ ಬರುವುದಿಲ್ಲ, ಅಥವಾ ನವಿಲಿನ ರೂಪದಲ್ಲಿ ಬರುವುದಿಲ್ಲ, ಅಥವಾ ಹಂಸ ಪಕ್ಷಿಯ ಹಾಗೆ ಅವತಾರವನ್ನು ಅಥವಾ ಅವತೀರ್ಣರಾಗುವುದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. उन्हें पितृपक्ष में हमसे कुछ पाने के लिए काक बनकर ही ಅವತೀರ್ಣ ಹೋನಾ ಪಡ್ತಾ ಹೇ. ಆ ಒಂದು ನಮ್ಮ ಪೂರ್ವಜರು ಪಿತೃಪಕ್ಷದಲ್ಲಿ ಏನಾದರೂ ನಮ್ಮಿಂದ ಪಡಿಬೇಕು ಅಂತಾಗಿತ್ತಪ್ಪ ಅಂತಂದರೆ ಅವರು ಕೇವಲ ಯಾವ ರೂಪದಲ್ಲಿ ಅವರು ಅವತರಿಸ್ತಾರಪ್ಪ ಅಂತಂದರೆ ಅದು ಕೇವಲ ಕಾಗೆಯ ರೂಪದಲ್ಲಿ ಅನ್ನೋಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ಮತ್ತೊಂದು ಗಮನಿಸ್ಬೋದು, ಆ ಮನೆಯಲ್ಲಿ ಮುಂದೆ ಏನಾದರೂ ಕಾಗೆ ಪದೇ ಪದೇ ಅದು ಕೂಗ್ತಾ ಇತ್ತಪ್ಪ ಅಂತಂದರೆ ನಾವು ನಮ್ಮ ಮನೆಗೆ ಯಾರಾದರೂ ಬೀಗರು ಬರ್ಬೋದೇನೋ ಅನ್ನುವಂಥ ಒಂದು ಊಹೆಯನ್ನು ಮಾಡಿಕೊಳ್ತೇವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾರೇ ಬೀಗರು ಅಥವಾ ನೆಂಟರು ಬರುವಂಥ ಒಂದು ಸಂದೇಶವನ್ನು ಸಹಿತ ನಾವು ಕರ್ಕಶವಾಗಿರ್ತಕ್ಕಂಥ ಕಾಗೆಯ ಸ್ವರದಿಂದಲೇ ಪಡೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾರೆ. दूसरी ओर हम कौवा और काँव काँव करने को अवमानना के अर्थ में ही ಪ್ರಯುಕ್ತ करते हैं. ಇದಷ್ಟೇ ಅಲ್ಲದೆ ಇದು ನಮಗೆ ಬರುವಂಥ ಸಂದೇಶವನ್ನು ನೀಡ್ತದೆ, ಪೂರ್ವಜರ ರೂಪದಲ್ಲಿ ಅವತೀರ್ಣ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕಾಗೆ ಕೂಗುವುದನ್ನು ಸಹಿತ ಎಲ್ಲರೂ ಅವಮಾನದ ರೂಪದಲ್ಲಿಯೂ ಸಹಿತ ಅದನ್ನು ತಿಳಿದುಕೊಳ್ತಾರೆ ಅನ್ನೋಂಥ ಮಾತನ್ನು ಇಲ್ಲಿ ನೋಡಬಹುದು. मेरे काक पुराण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ಇದೇ ರೀತಿಯಾಗಿ ಲೇಖಕಿ ಆ ಕಾಕಪುರಾಣದ ವಿವೇಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿನೇ ಅವರ ಗಮನ ಬೇರೆಡೆಗೆ ಕೇಂದ್ರೀಕೃತ ಆಗ್ತದೆ ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇನಪ್ಪ ಅಂತಂದರೆ, ಒಂದು ಅಳಿಲಿನ ಮರಿ, ಸಣ್ಣ ಮರಿ ಆ ಹೂವಿನ ಕುಂಡಲಿ ಮತ್ತು ಗೋಡೆಯ ನಡುವೆ ಬಿದ್ದಿರುವಂಥದ್ರ ಕಡೆಗೆ ಇವರ ದೃಷ್ಟಿ ಹರಿಯುತ್ತದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ನಿಕಟ್ ಜಾಕರ್ ದೇಖಾ ಗಿಲಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಹೈ. ಸಮೀಪ ಹೋಗಿ ನೋಡ್ತಾರೆ, ಅದು ಒಂದು ಸಣ್ಣ ಅಳಿಲಿನ ಮರಿಯಾಗಿತ್ತು. ಜೋ ಸಂಭವತಃ ಘೋಸಲೆ ಸೆ ಗಿರ್ ಪಡಾ ಹೈ ಔರ್ ಅಬ್ ಕೌವೆ ಜಿಸ್ಮೆ ಸುಲಭ ಆಹಾರ ಖೋಜ್ ರಹೆ ಹೇ. ಅದು ಸಂಭವತವಾಗಿ ಆಕಸ್ಮಿಕವಾಗಿ ಅದು ತನ್ನ ಗೂಡಿನಿಂದ ಕೆಳಗಡೆ ಬಿದ್ದಿತ್ತು. ಈಗ ಅದನ್ನು ಕಾಗೆಗಳು ಏನು ಮಾಡ್ತಾ ಇದ್ದಾರೆ, ಆ ಅಳಿಲು ಬಿದ್ದಿರ್ತಕ್ಕಂಥ ಅಳಿಲನ್ನು ಸುಲಭವಾಗಿ ತನ್ನ ಆಹಾರವನ್ನಾಗಿಸ್ಕೊಳ್ಳಲಿಕ್ಕೆ ಅವು ಪ್ರಯತ್ನಿಸ್ತಾ ಇದ್ದಾವೆ, ಅವು ಹಂಚನ್ನು ಹಾಕ್ತಾ ಇದ್ದಾವೆ ಅನ್ನೋಂಥ ಮಾತನ್ನಿಲ್ಲಿ ಹೇಳ್ತಾ ಹೋಗ್ತಾರೆ. काकद्वय की चोंचों के 2 घाव उस लघु प्राण के लिए बहुत थे, अतः वह निश्चेष्ट सा गमले से चिपका पड़ा था. ಅದು ಕೆಳಗೆ ಬೀಳುತ್ತಲೇ ಎರಡು ಕಾಗೆಗಳು ಬಂದು ಅದಕ್ಕೆ ಏನು ಮಾಡಿಬಿಟ್ಟಿದ್ದು, ಕೊಕ್ಕಿನಿಂದ ಹೊಡೆದಿದ್ದು. ಅದಕ್ಕೆ ಇಲ್ಲಿ ಲೇಖಕ ಹೇಳ್ತಾರೆ,
ಆ ಎರಡೂ ಕಾಗೆಗಳ ಒಂದೊಂದು ಹೊಡೆತವು ಸಹಿತ ಅದಕ್ಕೆ ಭಾಳ ಆಗಿತ್ತು. ಅದಕ್ಕೋಸ್ಕರ ಅದು ಏನಾಗ್ಬಿಟ್ಟಿತ್ತು, ಆ ಹೊಡೆತ ತಿಂದು ಆ ಚೋಂಚಿನ ಒಂದು ಹೊಡೆತವನ್ನು ಪಡೆದಿರ್ತಕ್ಕಂಥ ಅಳಿಲಿನ ಮರಿ ಅದು ನಿಶ್ಚೇಷ್ಟವಾಗಿ ನಿತ್ರಾಣವಾಗಿ ಆ ಒಂದು ಹೂವಿನ ಕುಂಡಲಿಗೆ ಹತ್ತಿಕೊಂಡು ಕೆಳಗೆ ಬಿದ್ದಿತ್ತು. सबने कहा कौवे की चोंच के घाव लगने के बाद यह बच नहीं सकता. ಎಲ್ಲರೂ ಹೇಳಿದ್ರು ಅಲ್ಲೇನಪ್ಪ ಅಂತಂದರೆ ಕಾಗೆ ಚೊಂಚಿನಿಂದ ಅದಕ್ಕೆ ಅದು ಕೊಕ್ಕು ಮುಡಿರೋದ್ರಿಂದ ಗಾಯ ಆಗಿರೋದ್ರಿಂದ ಅದು ಉಳಿಯೋದಿಲ್ಲ. ಅತ ಐಸೆ ಹಿ ರಹನೆ ದಿಯಾ ಜಾವೆ, ಅದಕ್ಕೋಸ್ಕರ ಅದನ್ನು ಹಾಗೆಯೇ ಇರಲು ಬಿಡಿ ಅಂತ ಎಲ್ಲರೂ ಸಹಿತ ಅವರಿಗೆ ಸಲಹೆಯನ್ನು ಮಾಡಿದರು. ಪರಂತು ಮನ್ ನಹಿ ಮಾನ, ಆದರೆ ಇವ್ರ ಮನಸ್ಸು ಒಪ್ಪಲಿಲ್ಲ. ಉಸೆ ಹೌಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೇಲಾಯಿ, ಅದನ್ನು ಹೌಲೇಸೆ ಅಂತಂದರೆ ಸಾವಕಾಶವಾಗಿ ಎತ್ತಿಕೊಂಡು ತನ್ನ ಕೋಣೆಯೊಳಗೆ ತಂದರು. ಫಿರ್ रुई से रक्त पोंछकर घावों पर पेनिसिलिन का मरहम लगाया, ಮತ್ತೇನು ಮಾಡಿದರು, ಅದನ್ನು ಅರಳಿಯಿಂದ ಅದರ ರಕ್ತವನ್ನು ಒರೆಸಿ, ಗಾಯದ ಮೇಲಿನ ರಕ್ತವನ್ನು ಒರೆಸಿ ಗಾಯದ ಮೇಲೆ ಪೆನ್ಸಿಲಿನ ಒಂದು ಔಷಧಿಯನ್ನು ಹಚ್ಚಿದರು. ಮರಹಮ್ ಅಂದರೆ ಔಷಧಿ. कई घंटे के उपचार के उपरांत उसके मुंह में एक बूंद पानी टपकाया गया. ಬಹಳ ಸಮಯದ ನಂತರ ಮತ್ತೆ ಚಿಕಿತ್ಸೆಯ ನಂತರ ಅದರ ಬಾಯಲ್ಲಿ ಕೆಲವೊಂದಿಷ್ಟು ನೀರನ್ನು ಸಹಿತ ಹಾಕಿದರು. तीसरे दिन वह इतना अच्छा और आश्वस्त हो गया कि मेरी उंगली अपने दो नन्हे पंजे से पकड़कर नीले कांच के मोतियों जैसी आंखों से इधर उधर देखने लगा. ಮೂರನೇ ದಿನ ಅದು ತನ್ನ ಗಾಯಗಳಿಂದ ಗಾಯ ಸಂಪೂರ್ಣ ಆರೋಗ್ಯವಂತ ಆದ ನಂತರ ಅದು ತನ್ನ ಒಂದು ಮಿಂಚಿನಂಥ ಒಂದು ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡಲಿಕ್ಕೆ ಪ್ರಾರಂಭ ಮಾಡಿತು. ಜೊತೆಗೆ ಆ ಲೇಖಕಿಯ ಬೆರಳನ್ನು ಸಹಿತ ಹಿಡಿದು ಅದು ಎಲ್ಲರನ್ನು ವಿಸ್ಮಿತಗೊಳಿಸಲಿಕ್ಕೆ ಪ್ರಾರಂಭಿಸಿತು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. 3-4 माह में उसके स्निग्ध रोएं, जब्बेदार पूंछ और चंचल चमकीली आंखें सबको विस्मित करने लगी. 3-4 ತಿಂಗಳಲ್ಲಿ ಅದರ ಒಂದು ಸಂಪೂರ್ಣ ಜಿಡ್ಡಿನಂತಾಗಿರ್ತಕ್ಕಂಥ ಕೂದಲುಗಳಾಗಿರ್ಬೋದು, ಜೊತೆಗೆ ಮುದುಡಿಕೊಂಡಿರ್ತಕ್ಕಂಥ ಅದರ ಒಂದು ಬಾಲ ಹಾಗೂ ಅದರ ಒಂದು ಚಂಚಲವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಮಿಂಚುತ್ತಾ ಇರತಕ್ಕಂಥ ಕಣ್ಣುಗಳು ಎಲ್ಲರನ್ನು ಆಕರ್ಷಿಸಲು ಆರಂಭಿಸಿದವು ಅಂತ ಹೇಳ್ತಾರೆ. ಹಮ್ ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ, ಲೇಖಕಿ ಅದನ್ನು ಏನಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು, ಗಿಲ್ಲು ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. मैंने फूल रखने की हल्की डलिया में रुई बिछाकर उसे तार से खिड़की पर लटका दिया. ಲೇಖಕಿ ಏನು ಮಾಡಿದ್ರು, ಅದಕ್ಕೆ ವಾಸಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಹೂವಿನ ಒಂದು ಪುಟ್ಟಿಯನ್ನು ಅದನ್ನೇನು ಮಾಡಿದ್ರು, ಅವರು ಕಟ್ಟಿ ಮೇಲೆ ಕಿಟಕಿಗೆ ಅದನ್ನು ನೇತು ಹಾಕಿದ್ರು. ಅದರಲ್ಲಿ ಇದು ಆರಾಮಾಗಿರಲಿಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳ್ತಾ ಹೋಗ್ತಾರೆ. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹ, 2 ವರ್ಷಗಳವರೆಗೆ ಆ ಕಿಟಕಿಗೆ ಕಟ್ಟಿರ್ತಕ್ಕಂಥ ಒಂದು ಹೂವಿನ ಒಂದು ಪುಟ್ಟಿ ಇದರ ಮನೆಯಾಗಿತ್ತು. वह स्वयं हिलाकर अपने घर में झूलता और अपनी कांच के मनकों सी आंखों से कमरे के भीतर और खिड़की से बाहर न जाने क्या देखता समझता रहता था. ಅದು ಅಲ್ಲಿಯೇ ಇಟ್ಕೊಂಡು ಏನು ಮಾಡ್ತಿತ್ತಪ್ಪ ಅಂತಂದರೆ, ತನ್ನಷ್ಟಕ್ಕೆ ತಾನೇನೆ ಅದು ಅಲುಗಾಡಿಸ್ಕೊಳ್ತಾ ಇತ್ತು. ತನ್ನ ಒಂದು ಜೋಳಿಗೆಯನ್ನು ಅಥವಾ ತನ್ನ ಒಂದು ಮನೆಯನ್ನು, ಆ ಒಂದು ಹೂವಿನ ಕುಂಡಲಿಯನ್ನು ಅಲುಗಾಡಿಸಿಕೊಂಡು ಆ ಕಡೆ ಈ ಕಡೆ ತನ್ನ ಒಂದು ಗಾಜಿನಂಥ ಮಿಂಚಿನ ಕಣ್ಣಿನಿಂದ ಆ ಕಡೆ ಈ ಕಡೆ ನೋಡ್ತಾ ಇರ್ತಿತ್ತು ಅಂತ ಹೇಳ್ತಾ ಹೋಗ್ತಾರೆ.
ಜೊತೆಗೆ ಕಿಟಕಿಯ ಹೊರಗಡೆಯೂ ಸಹಿತ ನೋಡ್ತಾ ಇರ್ತಿತ್ತು. परंतु उसकी समझदारी और कार्यकलाप पर सबको ಆಶ್ಚರ್ಯ होता था. ಅದರ ಒಂದು ತಿಳುವಳಿಕೆ ಮತ್ತು ಅದರ ಕಾರ್ಯಕಲಾಪದಿಂದ ಎಲ್ಲರಿಗೂ ಸಹಿತ ಏನಾಗ್ತಿತ್ತು, ಆಶ್ಚರ್ಯವಾಗ್ತಿತ್ತು ಅಂತ ಹೇಳ್ತಾರೆ. जब मैं लिखने बैठती तब अपनी ओर मेरा ध्यान आकर्षित करने की उसे तीव्र इच्छा होती थी कि उसने एक अच्छा उपाय खोज निकाला. ಲೇಖಕಿ ಏನಾದರೂ ಲೇಖನಗಳನ್ನು ಬರೀಲಿಕ್ಕೆ ಕುಳಿತುಕೊಂಡಾಗ ಅದಕ್ಕೆ ಒಂದು ಆಸೆ ಉತ್ಪನ್ನ ಆಗ್ತಿತ್ತು. ಏನಪ್ಪ ಅಂತಂದರೆ ಲೇಖಕಿಯ ಗಮನ ತನ್ನೆಡೆಗೆ ಆಕರ್ಷಿಸಬೇಕು ಅನ್ನುವಂಥ ಒಂದು ಆಸೆಯಿಂದ ಅದು ಒಂದು ಒಳ್ಳೆಯ ಯೋಚನೆಯನ್ನು ಮಾಡ್ತು. ಅದೇನಪ್ಪ ಅಂತಂದರೆ वह मेरे पैर तक आकर सर से पर्दे पर चढ़ जाता और फिर उसी तेजी से उतरता. ಅದು ಏನು ಪ್ಲ್ಯಾನ್ ಮಾಡ್ತಪ್ಪ ಅಂತಂದರೆ ಅದು ಓಡೋಡಿ ಲೇಖಕಿಯ ಕಾಲು ಬಳಿ ಬರ್ತಿತ್ತು. ಅದು ಮತ್ತೇನು ಮಾಡ್ತಿತ್ತಪ್ಪ ಅಂತಂದ್ರೆ ಮತ್ತೆ ವೇಗವಾಗಿ ಸರ್ರನೆ ಪರದೆಯ ಮೇಲೆ ಹತ್ತುತ್ತಿತ್ತು. ಅದೇ ರೀತಿಯಾಗಿ ಹತ್ತೋದು ಇಳಿಯುವಂಥ ಒಂದು ಕ್ರಿಯೆಯನ್ನು ಮಾಡ್ತಾ ಇತ್ತು. उसका यह दौड़ने का क्रम तब तक चलता जब तक मैं उसे पकड़ने के लिए न उठती. ಅದು ಈ ರೀತಿ ಓಡಾಡೋದು ಎಲ್ಲಿಯವರೆಗೂ ಜಾರಿಯಲ್ಲಿ ಇಡ್ತಿತ್ತಪ್ಪ ಅಂತಂದರೆ ಎಲ್ಲಿಯವರೆಗೆ ಲೇಖಕಿ ಅದನ್ನು ಹಿಡಿದು ಒಂದು ಹಾಳೆಯಲ್ಲಿ ಇಡುವುದಿಲ್ಲವೋ ಅಲ್ಲಿಯವರೆಗೂ ಸಹಿತ ಅಥವಾ ಒಂದು ಪೊಟ್ಟಣದಲ್ಲಿ ಇಡುವುದಿಲ್ಲವೋ ಅಲ್ಲಿಯವರೆಗೂ ತನ್ನ ಒಂದು ಓಡಾಡುವ ಒಂದು ಕ್ರಿಯೆಯನ್ನು ಮುಂದುವರಿಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತಾರೆ. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजों और सर के अतिरिक्त सारा लघुघात लिफाफे के भीतर बंद रहता. ಲೇಖಕಿ ಭಾಳಷ್ಟು ಸಾರಿ ಏನು ಮಾಡ್ತಿದ್ರು, ಓಡಾಡೋದನ್ನು ಕಂಡು ಅದನ್ನು ಹಿಡಿದು ಒಂದು ಹಾಳೆಯ ಪೊಟ್ಟಣದಲ್ಲಿ ಅದನ್ನು ಬಚ್ಚಿಡ್ತಿದ್ರು. ಯಾವ ರೀತಿಯಪ್ಪ ಅಂತಂದ್ರೆ ಅದು 2 ಮುಂಗಾಲುಗಳು ಹೊರಗಡೆ ಇರ್ತಿದ್ದು, ಉಳಿದ ದೇಹ ಎಲ್ಲ ಒಂದು ಹಾಳೆಯ ಪೊಟ್ಟಣದಲ್ಲಿ ಇರ್ತಿತ್ತು ಅಂತ ಹೇಳ್ತಾರೆ. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता था. ಅದೇ ಸ್ಥಿತಿಯಲ್ಲಿನೇ ತಾಸುಗಟ್ಟಲೆ ಅದು ಇದ್ದುಕೊಂಡು ಲೇಖಕಿಯ ಸಂಪೂರ್ಣ ಕಾರ್ಯಕಲಾಪವನ್ನು ಅದು ಗಿಲ್ಲು ವೀಕ್ಷಿಸ್ತಾ ಇತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. भूख लगने पर चिक चिक करके मानो वह मुझे सूचना देता. ತನಗೆ ಹೊಟ್ಟೆ ಹಸಿದ ತಕ್ಷಣನೇ ಗಿಲ್ಲು ಏನು ಮಾಡ್ತಿತ್ತು ಅಂದರೆ ಚಿಕ್ ಚಿಕ್ ಅನ್ನುವಂಥ ಒಂದು ಧ್ವನಿಯನ್ನು ಮಾಡ್ತಿತ್ತು. ಆ ಧ್ವನಿಯನ್ನು ಮಾಡೋದ್ರ ಮುಖಾಂತರ ಹಸಿವಿನ ಸೂಚನೆಯನ್ನು ಕೊಡ್ತಾ ಇತ್ತು. और काजू मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಅದಕ್ಕೆ ಕಾಜು ಕೊಟ್ಟ ತಕ್ಷಣವೇ ಅದು ಏನು ಒಂದು ಹಾಳೆಯ ಪೊಟ್ಟಣದಲ್ಲಿರ್ತಕ್ಕಂಥ ಸ್ಥಿತಿಯಲ್ಲಿನೇ ಮುಂದಿನ ಎರಡೂ ಒಂದು ಏನಪ್ಪ ಅಂತಂದರೆ ಕೈಗಳಿಂದ ಆ ಒಂದು ಕಾಜುವನ್ನು ತಿನ್ನುತ್ತಾ ಇರ್ತಿತ್ತು ಅಂತ ಹೇಳ್ತಾರೆ. फिर गिल्लू के जीवन का प्रथम वसंत आया. ಮತ್ತೆ ಗಿಲ್ಲುವಿನ ಜೀವನದ ಒಂದು ಪ್ರಥಮ ವಸಂತದ ಆಗಮನವಾಯಿತು. बाहर की गिलहरियां खिड़की की जाली के पास आकर चिक चिक करके न जाने क्या कहने लगी. ಆ ಸಮಯದಲ್ಲಿ ಇದು ಕೂಡ ಏನಾಗಿತ್ತು, ವಯಸ್ಕ ಒಂದು ಅಳಿಲಾಗಿರೋದ್ರಿಂದ ಹೊರಗಿನ ಅಳಿಲುಗಳು ಬಂದು ಕಿಟಕಿಯ ಬಳಿ ಕೂತ್ಕೊಂಡು ಏನೋ ಚಿಕ್ ಚಿಕ್ ಅಂಥೇಳಿ ಅದೇ ಸೂಚನೆಯನ್ನು ಕೊಡಲಾರಂಭಿಸಿದವು. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ಆ ಗಿಲ್ಲು ಆ ಎಲ್ಲ ಅಳಿಲುಗಳು ಬಂದು ಕಿಟಕಿಯ ಪಕ್ಕದಲ್ಲಿ ಕೂತ್ಕೊಂಡು ಚಿಕ್ ಚಿಕ್ ಅನ್ನೋಂಥ ಧ್ವನಿಯಲ್ಲಿ ಸೂಚನೆ ಕೊಡೋದನ್ನು ಕೇಳಿ ಇದು ಏನೋ ಒಂದು ಖಿನ್ನ ಮನಸ್ಸಿನಿಂದ ಕಿಟಕಿಯ ಬಳಿ ಕುಳಿತುಕೊಳ್ಳೋದನ್ನು ಕಂಡು ಲೇಖಕಿಗೆ ಒಂದು ವಿಚಾರ ಬಂತು. ಏನಪ್ಪ ಅಂತಂದರೆ ಇದಕ್ಕೀಗ ಮುಕ್ತಗೊಳಿಸುವುದು ಅವಶ್ಯಕವಾಗಿದೆ. ಅಂದರೆ ಇದನ್ನು ಸ್ವತಂತ್ರವಾಗಿ ಓಡಾಡಲಿಕ್ಕೆ ಬಿಡುವುದು ಉತ್ತಮ ಅಂತ ಹೇಳಿದಕ್ಕೆ ಅನಿಸ್ತು ಅನ್ನೋಂಥ ಮಾತನ್ನು ಹೇಳ್ತಾರೆ.
मैंने कीले निकालकर जाली का एक कोना खोल दिया. ಅದರ ಹೊರಗಡೆ ಆರಾಮಾಗಿ ಸ್ವತಂತ್ರವಾಗಿ ಓಡಾಡಲಿ ಅನ್ನುವಂಥ ಉದ್ದೇಶದಿಂದ ಆ ಮನೆಯ ಕಿಟಕಿಗೆ ಹಾಕಿರ್ತಕ್ಕಂಥ ಜಾಳಿಗೆಯಿಂದ ಒಂದು ಮೂಲೆಯ ಮೊಳೆಯನ್ನು ತೆಗೆದು ಅದಕ್ಕೆ ದಾರಿ ಮಾಡಿದರು. और इस मार्ग से गिल्लू ने बाहर जाने पर सचमुच ही मुक्ति की सांस ली. ಈ ದಾರಿಯಿಂದ ಹೊರಗಡೆ ಹೋದಾಗ ಸತ್ಯವಾಗಿ ನಿಸ್ಸಂಶಯವಾಗಿ ಗಿಲ್ಲು ಅದೊಂದು ಮುಕ್ತಿಯ ಒಂದು ನಿಟ್ಟುಸಿರನ್ನು ಬಿಡ್ತು ಅನ್ನೋಂಥ ಮಾತನ್ನು ಹೇಳ್ತಾರೆ. इतने छोटे जीव को घर में पले कुत्ते बिल्लियों से बचाना भी एक समस्या ही थी. ಇಷ್ಟೊಂದು ಸಣ್ಣ ಜೀವ ಅಳಿಲನ್ನು ಮನೆಯಲ್ಲೇ ಸಾಕಿರ್ತಕ್ಕಂಥ ಬೆಕ್ಕುಗಳಾಗಿರ್ಬೋದು, ನಾಯಿಗಳಿಂದ ರಕ್ಷಿಸುವುದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. मेरे कमरे से बाहर जाने पर वह भी खिड़की की जाली की राह बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता. और ठीक 4 बजे वह खिड़की से भीतर आकर अपने झूले में झूलने लगता. ಲೇಖಕಿ ಕೋಣೆಯಿಂದ ಹೊರಗಡೆ ಹೋದ ತಕ್ಷಣವೇ ಗಿಲ್ಲು ಕೂಡ ಏನು ಮಾಡ್ತಿತ್ತು, ಆ ಕಿಟಕಿಯಲ್ಲಿ ದಾರಿ ಮಾಡಿರ್ತಕ್ಕಂಥ ದಾರಿಯಿಂದ ಹೊರಗಡೆ ಹೋಗ್ತಿತ್ತು. ಹೊರಗಡೆ ಹೋಗಿ ಉಳಿದ ಒಂದು ಅಳಿಲಿಗಳೊಂದಿಗೆ ಆಟವಾಡುತ್ತಾ ಅದರ ನಾಯಕನ ಸ್ಥಾನವನ್ನು ತುಂಬಿ ಅಲ್ಲಿ ಆಟವಾಡಿ ಅದರ ಜೊತೆ ನಲಿದಾಡ್ತಾ ಮತ್ತೆ ಸರಿಯಾಗಿ 4 ಗಂಟೆಗೆ ಅದೇ ಒಂದು ದಾರಿಯಿಂದ ಮನೆಯ ಒಳಗಡೆ ಬಂದು ತನ್ನ ಒಂದು ಜೋಳಿಗೆಯಲ್ಲಿ ನೇತಾಡ್ತಾ ಇರ್ತಿತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. मुझे चौंकाने की इच्छा उसमें न जाने कब और कैसे उत्पन्न हो गई. कभी फूलदान के फूलों में छिप जाता, कभी पर्दे की चुन्नट में और कभी सोन जूही की पत्तियों में. ಯಾವ ರೀತಿ ಅವರು ಲೇಖಕಿ ಲೇಖನ ಬರೀಲಿಕ್ಕೆ ಕುಳಿತುಕೊಂಡಾಗ ಧ್ಯಾನವನ್ನು ಆಕರ್ಷಿಸಲಿಕ್ಕೆ ಪರದೆಯ ಮೇಲೆ ಕೆಳಗೆ ಓಡಾಡ್ತಿತ್ತಲ್ಲ, ಅದೇ ರೀತಿಯಾಗಿ ಅವರಿಗೆ ಚಕಿತಗೊಳಿಸಲಿಕ್ಕೆ ಅಥವಾ ಭಯಭೀತಗೊಳಿಸುವಂಥ ಒಂದು ಆಸೆಯು ಸಹಿತ ಅದಕ್ಕೆ ಉತ್ಪನ್ನ ಆಯಿತು. ಅದಕ್ಕೋಸ್ಕರ ಅದು ಒಂದೊಂದು ಸಾರಿ ಹೂವಿನ ಒಂದು ಹೂವಿನಲ್ಲಿ ಅವಿತುಕೊಳ್ತಾ ಇತ್ತು. ಜೊತೆಗೆ ಅದೇ ರೀತಿಯಾಗಿ ಪರದೆಯ ಒಂದು ತುದಿಯಲ್ಲಿ ಅದು ಅವಿತುಕೊಳ್ತಾ ಇತ್ತು. ಜೊತೆಗೆ ಸೋನು ಜೂಹಿಯ ಒಂದು ಎಲೆಗಳಲ್ಲಿ ಸಹಿತ ಅವಿತುಕೊಳ್ಳುವುದರ ಮುಖಾಂತರ ಲೇಖಕಿಗೆ ಚಕಿತಗೊಳಿಸ್ತಾ ಇತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. मेरे पास बहुत से पशु पक्षी हैं और उनका मुझसे लगाव भी कम नहीं है, परंतु उनमें से किसी को मेरे साथ मेरी थाली में खाने की हिम्मत हुई है ऐसा मुझे स्मरण नहीं आता. ಲೇಖಕಿಯವರ ಬಳಿ ಬಹಳಷ್ಟು ಪಶು ಪಕ್ಷಿಗಳಿದ್ದವು. ಎಲ್ಲ ಪಶು ಪಕ್ಷಿಗಳೊಂದಿಗೂ ಸಹಿತ ಅವರಿಗೆ ಒಳ್ಳೆಯ ಒಂದು ಒಡನಾಟವಿತ್ತು, ಆತ್ಮೀಯತೆ ಇತ್ತು. ಆದರೆ ಆ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಲೇಖಕಿಯ ಜೊತೆ ಅವರ ಎದುರಿಗೆ ಅವರ ತಾಟಿನಲ್ಲಿ ಕುಳಿತುಕೊಳ್ಳುವಂಥ ಒಂದು ಧೈರ್ಯ ಯಾವುದೇ ಪಶು ಪಕ್ಷಿಗೂ ಸಹಿತ ಆಗಿರುವಂಥ ಒಂದು ಸ್ಮರಣೆ ಅವರಿಗಿಲ್ಲ ಅನ್ನುವಂಥ ಮಾತನ್ನು ಲೇಖಕಿ ಹೇಳ್ತಾರೆ. ಗಿಲ್ಲು ಉನ್ಮೆ ಅಪವಾದ ಥಾ, ಆದರೆ ಗಿಲ್ಲು ಮಾತ್ರ ಅದಕ್ಕೆ ಅಪವಾದ ಆಗಿತ್ತು. मैं जैसे ही खाने के कमरे में पहुंचती वह खिड़की से निकलकर आंगन की दीवार बरामदा पार करके मेज पर पहुंच जाता और मेरी थाली में बैठ जाना चाहता था. ಲೇಖಕಿ ಊಟಕ್ಕೆ ಕುಳಿತುಕೊಳ್ಳಲಿಕ್ಕೆ ತಯಾರಾಗುತ್ತಿದ್ದಂತೆ ಅಥವಾ ಖಾನೆಗೆ ಕಮರೆ ಮೇ ಪಹುಂಚ್ತಿ ಅವರು ಊಟದ ಕೋಣೆಯಲ್ಲಿ ತಲುಪುತ್ತಿದ್ದಂತೆಯೇ ಗಿಲ್ಲು ಹೊರಗಡೆಯಿಂದ ಓಡೋಡಿ ಬಂದು ಅದು ಮೇಜಿನ ಮೇಲೆ ಬಂದು ಲೇಖಕಿಯ ತಾಟಿನಲ್ಲಿ ಕುಳಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿತ್ತು.
बड़ी कठिनाई से मैंने उसे थाली के पास बैठना सिखाया. ಬಹಳ ಕಷ್ಟಪಟ್ಟು ಲೇಖಕಿ ಅದನ್ನು ತಾಟಿನ ಮುಂದೆ ಕುಳಿತುಕೊಳ್ಳೋದನ್ನು ಕಲಿಸಿದರು. जहाँ बैठकर वह मेरी थाली से एक एक चावल उठाकर बड़ी सफाई से खाता रहता. ತಾಟಿನ ಮುಂದೆ ಕುಳಿತುಕೊಂಡು ಬಹಳ ಸ್ವಚ್ಛವಾಗಿ ಒಂದೊಂದೇ ಒಂದೊಂದೇ ಅಕ್ಕಿಯನ್ನು ಬಹಳ ಸ್ವಚ್ಛವಾಗಿ ಅದು ತಿಂತಿತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯ ಥಾ. ಕಾಜು ಅದರ ಒಂದು ಪ್ರಿಯ ಒಂದು ಆಹಾರವಾಗಿತ್ತು. और कई दिन काजू न मिलने पर वह अन्य खाने की चीज़ें या तो लेना बंद कर देता था या झूले से ನೀಚೆ ಫೇಂಕ್ ದೇತಾತ. ಭಾಳ ದಿನಗಳವರೆಗೆ ಅದಕ್ಕೆ ಕಾಜು ಸಿಗಲಿಲ್ಲಪ್ಪ ಅಂತಂದರೆ ಅದು ತಿನ್ನೋದನ್ನು ಬಿಡ್ತಿತ್ತು. ಒಂದು ಇಲ್ಲ ಏನಾದರೂ ಬೇರೆದನ್ನು ಕೊಟ್ರಪ್ಪ ಅಂತಂದ್ರೆ ತನ್ನ ಒಂದು ಜೋಳಿಗೆಯಿಂದ ಅದನ್ನು ಕೆಳಗಡೆ ಎಸಿತಿತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಅದು ಕಾಜುವನ್ನು ಬಹಳ ಪ್ರೀತಿಯಿಂದ ತಿಂತಾ ಇತ್ತು, ಬೇರೆ ಏನನ್ನು ಸಹಿತ ಅದು ಸ್ವೀಕರಿಸ್ತಾ ಇರಲಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾರೆ. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. ಇದೇ ಸಂದರ್ಭದಲ್ಲಿ ಲೇಖಕಿಯವರಿಗೆ ಒಂದು ಮೋಟರ್ ದುರ್ಘಟನೆಯಲ್ಲಿ ಗಾಯಾಳುವಾಗಿ ಆಸ್ಪತ್ರೆಯನ್ನು ಸೇರಬೇಕಾಯಿತು. उन दिनों मेरे कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता. ಆ ದಿನ ಯಾರಾದರೂ ಅದರ ಕೋಣೆ, ಆ ಲೇಖಕಿಯ ಕೋಣೆಯಲ್ಲಿ ಬಾಗಿಲು ತೆಗೆದು ಹೋದ್ರಪ್ಪ ಅಂತಂದರೆ ಗಿಲ್ಲು ತನ್ನ ಜೋಳಿಗೆಯಿಂದ ಕೆಳಗಡೆ ಓಡೋಡಿ ಬರ್ತಿತ್ತು. ಅದು ಯಾರೋ ಬಂದಿರೋದು ಲೇಖಕಿ ಅಲ್ಲ, ಬೇರೆಯವರು ಅನ್ನೋದನ್ನು ಗೊತ್ತಾದ ತಕ್ಷಣವೇ ಮತ್ತೆ ತನ್ನ ಒಂದು ಜೋಳಿಗೆಯಲ್ಲಿ ಓಡಿ ಹೋಗ್ತಾ ಇತ್ತು ಅನ್ನೋಂಥ ಮಾತನ್ನು ಹೇಳ್ತಾರೆ. ಸಬ್ ಉಸೆ ಕಾಜು ದೇ ಜಾತೆ. ಎಲ್ಲರೂ ಅದಕ್ಕೆ ಏನು ಮಾಡ್ತಿದ್ರು, ಕಾಜು ಇದಕ್ಕೆ ಪ್ರಿಯ ಅಂತ ಅಂದ್ಕೊಂಡು ಕಾಜು ಕೊಟ್ಟು ಹೋಗ್ತಿದ್ರು. परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले. ಆದರೆ ನಾನು ಆಸ್ಪತ್ರೆಯಿಂದ ಸ್ವಸ್ಥಳಾಗಿ ಬಂದ ಮೇಲೆ ಅದರ ಜೋಳಿಗೆಯನ್ನು ಸ್ವಚ್ಛ ಮಾಡಿದಾಗ ಅಲ್ಲಿ ಬಹಳಷ್ಟು ಕಾಜುಗಳಿದ್ದದ್ದು ಕಂಡು ಬಂತು. जिनसे ज्ञात होता था कि वह उन दिनों अपना प्रिय खाद्य कितना कम खाता था. ಅದರಿಂದ ಏನು ತಿಳಿದು ಬರ್ತದಪ್ಪ ಅಂತಂದರೆ ಆ ದಿನ ನಾನು ಅಸ್ವಸ್ಥಳಾದಾಗ ಅಥವಾ ಗಾಯಾಳು ಆದಾಗ ಆಸ್ಪತ್ರೆಯಲ್ಲಿದ್ದಾಗ ಕಾಜು ಎಷ್ಟು ಕಡಿಮೆ ಅಥವಾ ಗಿಲ್ಲು ಎಷ್ಟು ಕಡಿಮೆ ಆಹಾರವನ್ನು ತಿಂತಾ ಇತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾರೆ. मेरी अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सर और बालों को हौले हौले सहलाता रहता. ಲೇಖಕಿ ಅಸ್ವಸ್ಥರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಿಲ್ಲು ಅವರ ಒಂದು ದಿಂಬಿನ ಪಕ್ಕದಲ್ಲಿ ಕುಳಿತುಕೊಂಡು ಸಾವಕಾಶವಾಗಿ ಲೇಖಕಿಯ ತಲೆಯ ಮೇಲೆ ತನ್ನ ಪುಟ್ಟ ಪುಟ್ಟ ಒಂದು ಹಸ್ತಗಳಿಂದ ಕೂದಲನ್ನು ನೆವರಿಸ್ತಾ ಇರ್ತಿತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. उसका झूला उतार कर रख दिया गया है और खिड़की की जाली बंद कर दी गई है. परंतु गिलहरियों की ಬೇಸಿಗೆಯಲ್ಲಿ गर्मियों में जब मैं दोपहर में काम करती रहती तो गिल्लू न बाहर जाता न अपने झूले में बैठता. वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता. ಬೇಸಿಗೆ ಸಮಯದಲ್ಲಿ ಗಿಲ್ಲು ಎಲ್ಲಿಯೂ ಹೊರಗಡೆ ಹೋಗ್ತಾ ಇರಲಿಲ್ಲ, ಬದಲಾಗಿ ಜೊತೆಗೆ ತನ್ನ ಒಂದು ಜೋಳಿಗೆಯಲ್ಲಿಯೂ ಸಹಿತ ಇರ್ತಿರಲಿಲ್ಲ, ಬದಲಾಗಿ
ಲೇಖಕಿಯ ಪಕ್ಕದಲ್ಲಿಟ್ಟಿರ್ತಕ್ಕಂಥ ಹೂಜಿಯ ಮೇಲೆ ಅದು ಮಲಗ್ತಾ ಇತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया. ಅಳಿಲುಗಳ ಒಂದು ಜೀವನ ಅವಧಿ 2 ವರ್ಷಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ. ಹಾಗಾಗಿ ಗಿಲ್ಲುವಿನ ಒಂದು ಅಂತಿಮ ದಿನವೂ ಕೂಡ ಬಂದೇ ಬಿಡ್ತು. ದಿನ ಭರ್ ನ ಕುಚ್ ಖಾಯಾ ನ ವಹ ಬಾಹರ್ ಗಯಾ. ದಿನವಿಡೀ ಗಿಲ್ಲು ಏನು ತಿನ್ನಲೂ ಇಲ್ಲ, ಬದಲಾಗಿ ಹೊರಗೂ ಹೋಗಲಿಲ್ಲ. पंजे इतने ठंडे हो रहे थे कि मैंने जाकर हीटर जलाया और उसे उष्णता देने का ಪ್ರಯತ್ನ किया. ಅದರ ಒಂದು ಹಸ್ತಗಳು ಎಷ್ಟು ತಂಪಾಗಿದ್ದವಪ್ಪ ಅಂತಂದ್ರೆ ಲೇಖಕಿ ಎದ್ದು ಹೀಟರ್ನಿಂದ ಅದಕ್ಕೆ ಶಾಖವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಪರಂತು ಪ್ರಭಾತ್ ಕಿ ಪ್ರಥಮ ಕಿರಣ್ ಕೆ ಸಾಥ್ ಹಿ ವಹ ಚಿರ ನಿದ್ರಾ ಮೇ ಸೋ ಗಯಾ. ಆದರೆ ಆ ಒಂದು ಸೂರ್ಯನ ಮೊದಲ ಕಿರಣದೊಂದಿಗೆನೇ ಗಿಲ್ಲು ಚಿರನಿದ್ರೆಗೆ ಹೋಯಿತು, ಅಂದರೆ ಮರಣ ಹೊಂದಿತ್ತು ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. उसका झूला उतार कर रख दिया गया है और खिड़की की जाली बंद कर दी गई है, परंतु गिलहरियों की नई पीढ़ी जाली के पास उस पार चिक चिक करती रहती है और सोंज ही खिलती ही रहती है. ಅದು ಅದರ ಮರಣ ನಂತರ ಅದರ ಒಂದು ಜೋಳಿಗೆಯನ್ನು ತೆಗೆದು ಇಡಲಾಗಿದೆ. ಜೊತೆಗೆ ಕಿಟಕಿಯಲ್ಲಿ ಅದಕ್ಕೆ ಬರ ಹೋಗಲಿಕ್ಕೆ ಮಾಡಿರ್ತಕ್ಕಂಥ ಹಾದಿಯನ್ನು ಸಹಿತ, ಜಾಳಿಗೆಯನ್ನು ಸಹಿತ ಮತ್ತೆ ಅಲ್ಲಿ ಮುಚ್ಚಲಾಗಿದೆ. ಆದರೆ ಕಿಟಕಿಯ ಬಳಿ ಬಂದು ಅಳಿಲಿನ ಹೊಸ ಪೀಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ಧ್ವನಿಗೈಯುವುದು, ಚಿಕ್ಕ ಚಿಕ್ಕ ಅನ್ನುವಂಥ ಒಂದು ಧ್ವನಿಗೈಯುವುದು ಇನ್ನೂ ಸಹಿತ ಹಾಗೆಯೇ ಇದೆ. ಅದೇ ರೀತಿಯಾಗಿ ಸೋನು ಜುಹಿ ಸಂಪಿಗೆಯ ಹೂವು ಕೂಡ ಅರಳುವುದು ಮುಂದುವರೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಸೋನು ಜುಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಸಂಪಿಗೆಯ ಒಂದು ಬಳ್ಳಿಯ ಕೆಳಗಡೆ ಗಿಲ್ಲುವಿನ ಸಮಾಧಿಯನ್ನು ಮಾಡಲಾಗಿದೆ. इसलिए भी कि उसे लता सबसे अधिक प्रिय थी, इसलिए भी कि उस लघुगात किसी वासंती के दिन जूही के पिताब छोटे फूल के रूप में खिल जाने का विश्वास मुझे संतोष देता है. ಆ ಒಂದು ಗಿಲ್ಲುವಿನ ಒಂದು ಸಮಾಧಿಯನ್ನು ಸೋನು ಜೂಹಿ ಬಳ್ಳಿಯ ಕೆಳಗಡೆ ಯಾಕೆ ಮಾಡಿದ್ರಪ್ಪ ಅಂತಂದರೆ, ಯಾವತ್ತೋ ಅದಕ್ಕೆ ಮೊದಲನೇದು ಸಂಪಿಗೆಯ ಗಿಡ ಅದಕ್ಕೆ ಭಾಳ ಇಷ್ಟವಾಗಿತ್ತು. ಜೊತೆಗೆ ಎಂದಾದರೂ ಒಂದು ದಿನ ಆ ಗಿಲ್ಲು ಹೂವಿನ ರೂಪದಲ್ಲಿ ಅರಳಬಹುದು ಅನ್ನುವಂಥ ಒಂದು ಆಲೋಚನೆ ಲೇಖಕಿಗೆ ಬಹಳ ಸಂತೋಷವನ್ನುಂಟು ಮಾಡ್ತದ ಅನ್ನೋದರಿಂದ ಅದರ ಒಂದು ಸಮಾಧಿಯನ್ನು ಅಲ್ಲಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಧನ್ಯವಾದ.